ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 24, 2022ರ ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2021ರ ಇಂಟರ್ವ್ಯೂ ಪ್ರೋಗ್ರಾಮ್ಗೋಸ್ಕರ ಲಾ ಎಕ್ಸಲೆನ್ಸ್ ವತಿಯಿಂದ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಈ ಒಂದು ಸ್ಕ್ರೀನ್ ಅಡಿನಲ್ಲಿ ನೋಡಿದಾಗ ಇಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಒಪಿನಿಯನ್ ಬಿಲ್ಡಿಂಗ್ ಸೆಷನ್ ಇರುತ್ತೆ. ಸೊ ಯಾವ ರೀತಿಯಾಗಿ ನಾವು ಕರೆಂಟ್ ಅಫೇರ್ಸನ್ನು ಇಂಟರ್ವ್ಯೂನಲ್ಲಿ ಫೇಸ್ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ 1-on-1 ಸೆಷನ್ಸ್ಗಳು ಸಹ ಇಲ್ಲಿ ನಡೆಯಲಾಗುತ್ತೆ ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ಗಳನ್ನು ಇಲ್ಲಿ ನಿಮಗೆ ಕೊಡಲಾಗುತ್ತೆ. ಇಂಟರ್ವ್ಯೂಗೆ ಸಂಬಂಧಪಟ್ಟಂತೆ ಮಾಕ್ ಎಕ್ಸಸೈಸ್ಗಳನ್ನು ಸಹ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಈ ಒಂದು ಎಫೆಕ್ಟಿವ್ ಪ್ರೋಗ್ರಾಮು ಇಂಡಿವಿಜುವಲ್ ಸೆಂಟ್ರಿಕ್ ಇರೋದ್ರಿಂದ ಯಾವ ರೀತಿಯಾದಂಥ ತೊಂದರೆಗಳನ್ನು ಒಬ್ಬ ಇಂಡಿವಿಜುವಲ್ ಫೇಸ್ ಮಾಡ್ತಾ ಇದ್ದಾರೆ ಇಂಟರ್ವ್ಯೂನಲ್ಲಿ, ಅದ್ರ ಬೇಸ್ ಮೇಲೆ ಅವ್ರಿಗೆ ಪ್ರಾಪರ್ ಆಗಿರುವಂತಹ ಗೈಡ್ಲೈನ್ಸ್ಗಳನ್ನು ಕೊಡಲಾಗುತ್ತೆ. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಪಡ್ಕೋಬೇಕಂತಂದರೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನನ್ನು ಡೈರೆಕ್ಟಾಗಿ ನೀವು ಮಾಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, ಎಕ್ಸ್ಪೋರ್ಟ್ಸ್ ಕ್ರಾಸ್ $400 ಬಿಲಿಯನ್ ಆನ್ಯುವಲ್ ಟಾರ್ಗೆಟ್ ಆಸ್ ಗುಡ್ ಶಿಪ್ಮೆಂಟ್ಸ್ ಜಂಪ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಎಕ್ಸ್ಟರ್ನಲ್ ಸೆಕ್ಟರ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ನಮ್ಮ ಭಾರತದಿಂದ ಎಕ್ಸ್ಪೋರ್ಟ್ಸ್ಗಳು ಅಥವಾ ರಫ್ತುಗಳ ಒಂದು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ $400ಗೆ ರೀಚ್ ಆಗಿದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರು ಇವತ್ತು ಫಾರ್ಮರ್ಸ್ಗಳಿಗೆ ಮತ್ತು ಮ್ಯಾನುಫ್ಯಾಕ್ಚರ್ ಸೆಕ್ಟರಲ್ಲಿರ್ತಕ್ಕಂಥ ಲೇಬರ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳಿರೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಕಂಟೆಕ್ಸ್ಟ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಸೊ ಇವಾಗ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಫೋಕಸ್ ಮಾಡಬೇಕು ಅಂತಂದರೆ, ನಮ್ಮ ಒಂದು ಎಕ್ಸ್ಪೋರ್ಟ್ ಏನಿದೆಯಲ್ಲ, ಗೂಡ್ಸ್ಗಳ ಒಂದು ಎಕ್ಸ್ಪೋರ್ಟು ಆ್ಯನ್ಯುವಲ್ ಗ್ರೋತು ಇವತ್ತು $400 ಬಿಲಿಯನ್ಗೆ ಕ್ರಾಸ್ ಆಗ್ತಾ ಇದೆ. ಅದು ಫಸ್ಟ್ ಟೈಮ್ ಅನ್ನುವಂಥದ್ದು. 2018ರಲ್ಲಿ ನಾವು ನೋಡಿದಾಗ ಎಷ್ಟಿತ್ತು ನಮ್ಮದು ಎಕ್ಸ್ಪೋರ್ಟ್ನ ಒಂದು ಡಾಲರ್ ಅಥವಾ ಅಮೌಂಟನ್ನು ನೋಡಿದಾಗ $331.02 ಬಿಲಿಯನ್ ಅಷ್ಟಿತ್ತು. ಸೊ ಇವಾಗ 2018ರಿಂದ ಪ್ಯಾಂಡಮಿಕ್ ಎಲ್ಲ ಸಿಚುವೇಶನ್ಸ್ ನಡುವೆ ಬಂದ್ರೂ ಸಹ ನಾವು ನಮ್ಮ ಒಂದು ಟಾರ್ಗೆಟನ್ನು ರೀಚ್ ಮಾಡಿದ್ವಿ. ಈ ಒಂದು ಮಾರ್ಚ್ 31 ಎಂಡ್ ಒಳಗಾಗಿ ನಾವು $410 ಬಿಲಿಯನ್ ಅಷ್ಟು ರೀಚ್ ಆಗ್ತೀವಿ ಅನ್ನುವಂಥ ಒಂದು ಸೋರ್ಸನ್ನು ಈ ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಎಷ್ಟೇ ಅನ್ಸರ್ಟನಿಟೀಸ್ ಇದ್ರೂ ಸಹ ನಮ್ಮ ಒಂದು ಎಕ್ಸ್ಪೋರ್ಟನ್ನು ನಾವು ರೀಚ್ ಆಗಿದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಇವಾಗ ಉಕ್ರೇನ್ ಕ್ರೈಸಿಸ್ ನಡೀತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಎಕನಾಮಿಕ್ ಕ್ರೈಸಿಸ್ ನಡೀತಾ ಇದೆ, ಪ್ಯಾಂಡಮಿಕ್ನಿಂದಾಗಿ ಇಷ್ಟೆಲ್ಲ ಇದ್ರೂ ಇವತ್ತು ನಾವು ರೀಚ್ ಮಾಡಿದ್ವಿ ಅನ್ನುವಂಥದ್ದನ್ನು ಇಲ್ಲಿ ಟೋಟಲ್ ಆಗಿ ಎಂಫಸೈಸ್ ಮಾಡಿರುವಂಥದ್ದು. ಸೊ ಇವಾಗ ನಾವು ಎಕ್ಸ್ಪೋರ್ಟನ್ನು ಹೆಚ್ಚಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ರೀತಿಯಾಗಿ ನಮಗೆ ಬೆನಿಫಿಟ್ ಆಗ್ಬೋದು. ಇವಾಗ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಸಾಕಷ್ಟು ದೇಶಗಳೊಂದಿಗೆ ಭಾರತ ಸೈನ್ ಹಾಕೋದಕ್ಕೋಸ್ಕರ ಚರ್ಚೆ ನಡೀತಾ ಇದ್ದಾವೆ. ಬೇರೆ ಕಂಟ್ರಿಗಳು ಸಹ ನಮ್ಮ ಕಂಟ್ರಿಗೆ ಇವಾಗ RCEPನಲ್ಲಿ ಜಾಯ್ನ್ ಆಗಬೇಕು ಅನ್ನೋಂಥ ಒಂದು ಸಜೆಷನ್ಸನ್ನು ಸಹ ಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಒಂದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ ಅಥವಾ ನಾವು ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇರುವಂಥದ್ದು ಪ್ರಾಪರಾಗಿ ಸ್ಟೆಬಿಲೈಸ್ ಇತ್ತಂದಾಗ ಅಥವಾ ಸೆಲ್ಫ್ ಸಫಿಷಿಯೆಂಟ್ ಇದ್ದಾಗ ಮತ್ತು ಎಕ್ಸ್ಪೋರ್ಟ್ ನಾವು ಪ್ರಾಪರಾಗಿ ರೀಚ್ ಆಗ್ತಾ ಇದ್ದೀವಿ ಅಂತಂದಾಗ ಬೇರೆ ದೇಶಗಳ ಜೊತೆಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಈಸಿಯಾಗಿ ಮಾಡ್ಕೋಬೋದು. ಸೊ ಇದು ಸಹ ಒಂದು ಬೂಸ್ಟಿಂಗ್ ಫ್ಯಾಕ್ಟರ್ ಅನ್ನುವಂಥದ್ದನ್ನು ಅಥವಾ ಸಪೋರ್ಟಿಂಗ್ ಫ್ಯಾಕ್ಟರ್ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಿಂದ ನಾವು ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಮಗೆ ಟ್ರೇಡ್ ಡೆಫಿಸಿಟ್ ಬಗ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು. ಟ್ರೇಡ್ ಡೆಫಿಸಿಟನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ, ಆಮದು ಮತ್ತು ರಫ್ತು ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಕಂಟ್ರಿ ಯಾವ ರೀತಿಯಾಗಿ ಇಂಪೋರ್ಟ್ ಮಾಡುತ್ತೆ ಮತ್ತು ಅದರ ಒಂದು ಎಕ್ಸ್ಪೋರ್ಟ್ ಯಾವ ರೀತಿಯಾಗಿದೆ, ಯಾವ ಸ್ಟೇಟಸ್ ಇದೆ, ಅದರ ಬೇಸ್ ಮೇಲೆ ಟ್ರೇಡ್ ಡೆಫಿಸಿಟನ್ನು ಮೇಜರ್ ಮಾಡಲಾಗುತ್ತೆ. ಕಂಟ್ರಿ ಜಾಸ್ತಿ ಇಂಪೋರ್ಟನ್ನು ಮಾಡ್ಕೋತಾ ಇದ್ದಾಗ ಆ ಒಂದು ಕಂಟ್ರಿಯ ಟ್ರೇಡ್ ಡೆಫಿಸಿಟ್ ಇವತ್ತು ಹೆಚ್ಚಾಗಿರುತ್ತೆ. ಸೊ ಟ್ರೇಡ್ ಡೆಫಿಸಿಟ್ ಹೆಚ್ಚಾಗಿದೆ ಅಂತಂದರೆ ಇಂಪೋರ್ಟನ್ನು ಜಾಸ್ತಿ ಮಾಡ್ಕೋತಾ ಇದ್ದೀವಿ ಅನ್ನುವಂಥದ್ದು, ಅಥವಾ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಥವಾ ಬೇರೆ ದೇಶಕ್ಕೆ ಇವತ್ತು ರಫ್ತು ಮಾಡ್ತಾ ಇದ್ದೀವಿ ಅಂತಂದಾಗ ಟ್ರೇಡ್ ಡೆಫಿಸಿಟ್ಟು ಕಡಿಮೆ ಆಗ್ತಾ ಬರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಇವಾಗ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರೋ ಪ್ರಕಾರ ಆತ್ಮನಿರ್ಭರ ಪ್ರೋಗ್ರಾಮ್ ಏನಿದೆಯಲ್ಲ, ಈ ಒಂದು ಪ್ರೋಗ್ರಾಮು ಸಹ ಇವತ್ತು ನಾವು ಎಕ್ಸ್ಪೋರ್ಟನ್ನು ಹೆಚ್ಚಾಗಿ ಮಾಡೋದ್ರಲ್ಲಿ ಸಪೋರ್ಟ್ ಮಾಡಿದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಆತ್ಮನಿರ್ಭರ ಭಾರತ ಈ ಪ್ರೋಗ್ರಾಮಲ್ಲಿ ಮೇಜರಾಗಿ ನಾವು ಯಾವ ರೀತಿಯಾಗಿ ಫೋಕಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಇವಾಗ 2014ರಲ್ಲಿ ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ ಮಾಡಿದ್ರಲ್ಲ, ಅದರ ಒಂದು ಎಕ್ಸ್ಟೆನ್ಷನನ್ನು ನಾವು ಆತ್ಮನಿರ್ಭರ ಅಭಿಯಾನ ಅಂತ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಮೇಜರಾಗಿ ಫೋಕಸ್ ಮಾಡಿರುವಂಥದ್ದಂದರೆ ಮ್ಯಾನುಫ್ಯಾಕ್ಚರಿಂಗ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಸಪೋರ್ಟನ್ನು ಮಾಡುವಂಥದ್ದು ಹಾಗೂ ಡೊಮ್ಯಾಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಇವತ್ತು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಸಾಕಷ್ಟು ಸಪೋರ್ಟನ್ನು ಇಲ್ಲಿ ಕೊಡಲಾಗುತ್ತೆ. ಸೊ ಫೈನಾನ್ಷಿಯಲ್ ಸಪೋರ್ಟನ್ನು ಅಥವಾ ಕೆಲವೊಂದಿಷ್ಟು ಪ್ಯಾಕೇಜ್ಗಳನ್ನು ಆಫರ್ ಮಾಡೋದ್ರ ಮುಖಾಂತರ ಇವತ್ತು ನಾವು MSMEನಲ್ಲಿ
ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು ಹಾಗೂ ಫೇರ್ ಮಾರ್ಕೆಟ್ಗೆ ಬೇಕಾಗಿರುವಂಥ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಏನೇನು ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತಲ್ಲ ಆ ಎಲ್ಲ ಸಪೋರ್ಟನ್ನು ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಕೊಡಲಾಗುತ್ತೆ ಅನ್ನುವಂಥದ್ದು. ಸೊ ನಾವು ಇವಾಗ ಫಾರಿನ್ ಇನ್ವೆಸ್ಟರ್ಸ್ಗಳನ್ನು ಸಪೋರ್ಟ್ ಮಾಡೋದ್ರ ಮುಖಾಂತರ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಎನ್ಹಾನ್ಸ್ ಮಾಡಿದ್ದೀವಿ. ಡಿಫೆನ್ಸಲ್ಲಿರ್ಬೋದು, ಅಟೋಮಿಕ್ ಎನರ್ಜಿ ಇರ್ಬೋದು, ಅಗ್ರಿಕಲ್ಚರ್, ಇನ್ಶೂರೆನ್ಸಲ್ಲೂ ಸಹ ಇವಾಗ ಫಾರಿನ್ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡುವಂಥ ಒಂದು ರಿಲೀಫನ್ನು ಈ ಒಂದು ಕ್ಯಾಂಪೇನ್ ಅಡಿನಲ್ಲಿ ಕೊಡಲಾಗುತ್ತೆ ಅನ್ನುವಂಥದ್ದನ್ನು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಆತ್ಮನಿರ್ಭರದ ಬಗ್ಗೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ಅರ್ಥ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ. ಮತ್ತು ಟ್ರೇಡ್ ಡೆಫಿಸಿಟ್ ಅಂದರೆ ಏನು, ಯಾವ ರೀತಿಯಾಗಿ ಈ ಟ್ರೇಡ್ ಡೆಫಿಸಿಟ್ ಒಂದು ಕಂಟ್ರಿ ಎಕನಾಮಿಕ್ ಸ್ಟೇಟಸ್ ಅನ್ನು ಹೇಳುತ್ತೆ ಅನ್ನುವಂಥದ್ದು, ಅಥವಾ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಇವತ್ತು ಸೆಲ್ಫ್ ಸಫಿಷಿಯೆಂಟ್ ಆಗಿದೆಯೋ ಇಲ್ಲೋ ಅನ್ನೋದ್ರ ಮೇಲೆ ಯಾವ ರೀತಿಯಾಗಿ ನಾವು ಹೇಳ್ಬೋದು ಅಂದರೆ, ರಫ್ತು ಹೆಚ್ಚಾಗಿ ಮಾಡ್ತಾ ಇದ್ರೆ ಆ ಕಂಟ್ರಿ ಹೆಚ್ಚಾಗಿ ಪ್ರೊಡಕ್ಷನ್ ಅನ್ನು ಮಾಡ್ತಾ ಇದೆ, ಡೊಮೆಸ್ಟಿಕಲಿ ಸಾಕಷ್ಟು ಪ್ರೊಡಕ್ಷನ್ ಅನ್ನು ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಆತ್ಮನಿರ್ಭರ ಭಾರತ ನಡಿನಲ್ಲಿ ನಾವು ಮೇಜರ್ ಆಗಿ 5 ರೀತಿಯಾದಂಥ ಪಿಲ್ಲರ್ಸ್ಗಳನ್ನು ನೋಡ್ತೀವಿ. ಅದ್ರ ಬಗ್ಗೆನೂ ಸಹ ನಾವು ಇವತ್ತು ಚೆಕ್ ಮಾಡಬೇಕು. ಸೊ ಎಕನಾಮಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸಿಸ್ಟಮ್ ಬಗ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಟೆಕ್ನಾಲಜಿಗೆ ರಿಲೇಟೆಡ್ ಇರುವಂತೆ, ಡೆಮೋಗ್ರಫಿ ಮೇಲೆ ಫೋಕಸ್ ಮಾಡೋದಾಗಲಿ, ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಯುಟಿಲೈಸೇಷನನ್ನು ನಾವು ಫುಲ್ ಪವರಲ್ಲಿ ಮಾಡ್ಕೋಬೇಕು. ಸೊ ಡಿಮ್ಯಾಂಡ್ ಸಪ್ಲೈಯನ್ನು ಬ್ಯಾಲೆನ್ಸ್ ತರೋದಕ್ಕೋಸ್ಕರ ಬೇಕಾಗುವಂಥ ಫೋಕಸನ್ನು ಈ ಒಂದು ಆತ್ಮನಿರ್ಭರ ನಡಿನಲ್ಲಿ ನಾವು ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ನಾವು ಹೆಚ್ಚಾಗಿ ಮ್ಯಾನುಫ್ಯಾಕ್ಚರನ್ನು ಮಾಡಿದ್ವಿ ಮತ್ತು ರಫ್ತನ್ನು ಹೆಚ್ಚಾಗಿ ಮಾಡೋದ್ರ ಮುಖಾಂತರ ನಮ್ಮ ಒಂದು ಟ್ರೇಡ್ ಡೆಫಿಸಿಟನ್ನು ನಾವು ಇವತ್ತು ಕಡಿಮೆ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕನೆಕ್ಟಿವಿಟಿ ಈ ಒಂದು ಆರ್ಟಿಕಲಿಂದ ನಮಗೆ ಗೊತ್ತಿರಬೇಕು. ಹಾಗೂ ನಾವು ಯಾವ ರೀತಿಯಾದಂಥ ಕಮೋಡಿಟೀಸ್ಗಳನ್ನು ಇವತ್ತು ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ $400 ಬಿಲಿಯನ್ ಅನ್ನು ರೀಚ್ ಆಗಿದ್ದೀವಿ ಅನ್ನೋದು ನೋಡೋದಾದರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಅಂತ ಇದೆ, ಮತ್ತು ಅಪರಲ್ ಇರ್ಬೋದು, ಗಾರ್ಮೆಂಟ್ಸ್ ಇದೆ, ಜೆಮ್ಸ್ ಮತ್ತು ಜ್ಯುವೆಲರಿ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಒಂದು ಕ್ವಶನ್ ಅಂತಂದರೆ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಲ್ಲ, ಆ ಎಕ್ಸ್ಪೋರ್ಟಲ್ಲಿ ಹೈಯೆಸ್ಟ್ ಯಾವ ಗೂಡನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಫಸ್ಟ್ ಗೂಡ್ ಯಾವ್ದು ಬರುತ್ತೆ, ಸೊ ಹೆಚ್ಚಾಗಿ ನಾವು ಯಾವ ಪ್ರಾಡಕ್ಟನ್ನು ಇವತ್ತು ಸೇಲ್ ಮಾಡ್ತಾ ಇದ್ದೀವಿ ಅಥವಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡುವಂಥದ್ದು. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಸೆಲ್ಫ್ ಸಫಿಷಿಯನ್ಸಿ ಅಥವಾ ಎಕ್ಸ್ಪೋರ್ಟನ್ನು ನಾವು ಹೆಚ್ಚು ಮಾಡೋದಕ್ಕೋಸ್ಕರ ಕಾರಣ ಏನಂತಂದರೆ ಕೊಲಾಬ್ರೇಟಿವ್ ಎಫರ್ಟ್ ಅನ್ನುವಂಥದ್ದು. ಇವತ್ತು ಸರ್ಕಾರ ಇರ್ಬೋದು ಅಥವಾ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಸಾಕಷ್ಟು ಮಿನಿಸ್ಟ್ರಿಗಳು ಕೊಲಾಬ್ರೇಟಿವ್ ಆಗಿ ಎಫರ್ಟ್ಸನ್ನು ಹಾಕೋದ್ರ ಮುಖಾಂತರ ನಮ್ಮ ಒಂದು ಎಕ್ಸ್ಪೋರ್ಟ್ ಟಾರ್ಗೆಟನ್ನು ಇವತ್ತು ನಾವು ರೀಚ್ ಮಾಡಿದ್ವಿ ಅನ್ನುವಂಥದ್ದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಇಮೇಜನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾದರೆ ಯಾವ ರೀತಿಯಾದಂಥ ಎಕ್ಸ್ಪೋರ್ಟ್ ಟ್ರೆಂಡ್ ಇದೆ ಮತ್ತು ಟ್ರೇಡ್ ಡೆಫಿಸಿಟ್ ಇದೆ. ಸೊ ಟ್ರೇಡ್ ಡೆಫಿಸಿಟ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗಿದೆ. ಸೊ ಯಾವಾಗಲೂ ಕ್ವಶನ್ಸನ್ನು ಫ್ರೇಮ್ ಮಾಡುವಾಗ ನೆಕ್ಸ್ಟ್ ಒಂದು 5 ಇಯರ್ಸಲ್ಲಿ ಯಾವ ರೀತಿಯಾದಂಥ ಟ್ರೆಂಡನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸ್ಟೇಟ್ಮೆಂಟಲ್ಲಿ ಫ್ರೇಮ್ ಮಾಡ್ಬೋದು, ಅಥವಾ ಒಂದು ಡೆಕೇಡ್ನ ಲೆಕ್ಕದಲ್ಲಿ ಸಹ ಹಾಕ್ತಾರೆ, ಅಥವಾ ಪ್ರೀವಿಯಸ್ ಇಯರಿಂದ ಈ ವರ್ಷಕ್ಕೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ, ಟ್ರೇಡ್ ಡೆಫಿಸಿಟ್ ಇರ್ಬೋದು ಅಥವಾ GDP ಇರ್ಬೋದು, ಈ ರೀತಿಯಾದಂಥ ಕ್ವಶನ್ಸನ್ನು ನಾವು ನೋಡ್ತಾ ಇದ್ದೀವಿ ಪ್ರೀವಿಯಸ್ ಇಯರಲ್ಲಿ. ಸೊ ಈ ಒಂದು ಟ್ರೆಂಡನ್ನು ನಾವು ಅಬ್ಸರ್ವ್ ಮಾಡಿದಾಗ 2017 ಮತ್ತು 18ರಲ್ಲಿ -162.05 ಅನ್ನುವಂಥದ್ದು, ಇವಾಗ ಎಷ್ಟಿದೆ ಅಂತಂದರೆ -154.7. ಸೊ ನಾವು ನೋಡ್ಬೋದು ಈ ಒಂದು ಡೆಫಿಸಿಟ್ ನಾವು ಹೆಚ್ಚಾಗಿರುವಂಥದ್ದನ್ನು ಲಾಸ್ಟ್ ಇಯರ್ ನೋಡ್ತಾ ಇದ್ದೀವಿ. 20 ಮತ್ತು 21ರಲ್ಲಿ ನಾವು ಹೆಚ್ಚು ಇಂಪೋರ್ಟನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಸೊ ಇವಾಗ ಆಲ್ಮೋಸ್ಟ್ ನಾವು ಒಂದು ವರ್ಷದಲ್ಲೇ ಅಥವಾ ಆ್ಯನ್ಯುವಲ್ ಲೆವೆಲಲ್ಲಿ ನಾವು ನೋಡಿದಾಗ ಸಾಕಷ್ಟು ಮಟ್ಟಿಗೆ ಇವತ್ತು ಇಂಪೋರ್ಟನ್ನು ನಾವು ರೆಡ್ಯೂಸ್ ಮಾಡಿದ್ದೀವಿ, ಎಕ್ಸ್ಪೋರ್ಟನ್ನು ಎನ್ಹ್ಯಾನ್ಸ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಸೆಂಟರ್ ಟು ರೀಕಾಲ್ ಆರ್ಡರ್ ಆನ್ ಕೋವಿಡ್ ಕಂಟೈನ್ಮೆಂಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲೇ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ಕೋವಿಡ್ ಸಿಚುವೇಷನಲ್ಲಿ ನಾವು ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಇನ್ವೋಕ್ ಮಾಡೋದ್ರ ಮುಖಾಂತರ ಅನೌನ್ಸ್ ಮಾಡಿದ್ವಿ. ಸೊ ಸಾಕಷ್ಟು ಚೇಂಜಸನ್ನು ನಾವು ಈ ಒಂದು ಆ್ಯಕ್ಟ್ ನಡಿನಲ್ಲಿ ತರಲಾಗಿತ್ತು. ಅಂದರೆ ಪ್ರಾಪರ್ ಆಗಿರುವಂಥ ಒಂದು ಲೀಗಲ್ ಫ್ರೇಮ್ವರ್ಕನ್ನು ಸಹ ನಾವು ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಮೆನ್ಷನ್ ಮಾಡಿದ್ವಿ. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮಾರ್ಚ್ 31ರಿಂದ ನಾವು ಇವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಡಿನಲ್ಲಿ ಮಾಡಿರುವಂಥ ಇನ್ವೋಕಿಂಗ್ ಪ್ರೊಸೆಸನ್ನು ರಿಮೂವ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು, ಅಥವಾ ಈ ಗೈಡ್ಲೈನ್ಸ್ಗಳು ಈ ಒಂದು ಆ್ಯಕ್ಟ್ ನಡಿನಲ್ಲಿ ನೆಕ್ಸ್ಟ್ ಜಾರಿಗೆ ಬರಲ್ಲ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾಕೆಂದರೆ ಸರ್ಕಾರ ಇವಾಗ COVID-19 ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಿಪೇರ್ಡ್ನೆಸ್ಸನ್ನು ಹೊಂದಿರುವಂಥದ್ದು, ಹಾಗೂ ಈ ಒಂದು ಪ್ಯಾಂಡಮಿಕ್ ಸಿಚುವೇಷನನ್ನು ಡೀಲ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಸ್ಟ್ರೆಂತು ಸರ್ಕಾರದೊಂದಿಗೆ ಇದೆ ಅನ್ನುವಂಥ ಒಂದು ಪಾಯಿಂಟನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು COVID-19 ನಾರ್ಮ್ಸ್ಗಳನ್ನು ಯಾರಾದರೂ ವಯೋಲೇಷನ್ ಮಾಡಿದರೆ ಇಂಡಿಯನ್ ಪೆನಲ್ ಕೋಡ್ನ ಪ್ರಕಾರ ಇವತ್ತು ಲೋಕಲ್ ಅಥಾರಿಟೀಸ್ಗಳಿರ್ಬೋದು ಅಥವಾ ಸ್ಟೇಟ್ ಪೊಲೀಸ್ಗಳಿರ್ಬೋದು ಅವ್ರ ಮೇಲೆ ಫೈನ್ಸನ್ನು ಹಾಕ್ಬೋದು ಮತ್ತು ಕ್ರಿಮಿನಲ್ ಕೇಸಸ್ಗಳನ್ನು ಸಹ ಹಾಕ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಮಾಡಿರುವಂಥ ಒಂದು ಸಜೆಷನ್ಸನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಹಾಗೂ DM ಆ್ಯಕ್ಟನ್ನು ಫಸ್ಟ್ ಟೈಮ್ ಎನ್ಯಾಕ್ಟ್ ಮಾಡಿದ್ದು 2005ರಲ್ಲಿ ಸುನಾಮಿ ಡಿಸಾಸ್ಟರ್ ಆದಮೇಲೆ ಇದನ್ನು ಎನ್ಯಾಕ್ಟ್ ಮಾಡಲಾಗಿದೆ ಅನ್ನುವಂಥದ್ದು. ಫಸ್ಟ್ ಟೈಮ್ ಇದನ್ನು ಇನ್ವೋಕ್ ಮಾಡಿದ್ದು ನಾವು ಮಾರ್ಚ್ 24, 2020ರಲ್ಲಿ ಪ್ಯಾಂಡಮಿಕ್ ಆಗಿರುವಂಥ ಸಿಚುವೇಷನಲ್ಲಿ ನಾವು ಇದನ್ನು ಇನ್ವೋಕ್ ಮಾಡಿದ್ವಿ ಅನ್ನುವಂಥದ್ದು. ಸೊ ಫಸ್ಟ್ ಟೈಮೇ ನಾವು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ಗೆ ಪ್ರಾಪರ್ ಆಗಿರುವಂಥ ಒಂದು ಲೀಗಲ್ ಫ್ರೇಮ್ವರ್ಕನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ನಡಿನಲ್ಲಿ ನಾವು ಸಾಕಷ್ಟು ಆರ್ಡರ್ಗಳನ್ನು ಇಶ್ಯೂ ಮಾಡಿದ್ವಿ. ಗೈಡ್ಲೈನ್ಗೆ ಸಂಬಂಧಪಟ್ಟಂತೆ ಇವಾಗ ಆಕ್ಸಿಜನ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದಾಗಲಿ, ಹಾಸ್ಪಿಟಲಲ್ಲಿ ಆಕ್ಸಿಜನ್ಸ್ಗಳ ಒಂದು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡೋದಾಗಲಿ, ಅಥವಾ ಸೆಕೆಂಡ್ ವೇವಲ್ಲಿ ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಿದ್ವಿ, ಇದೆಲ್ಲ ಕಂಪ್ಲೀಟ್ ಆಗಿ ನಾವು DM ಆ್ಯಕ್ಟ್ ನಡಿನಲ್ಲಿ ಇಶ್ಯೂ ಮಾಡಲಾಗಿತ್ತು. ಸೊ ಗೈಡ್ಲೈನ್ಸ್ಗಳನ್ನು ನಾವು DM ಆ್ಯಕ್ಟ್ ನಡಿನಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಇದನ್ನು ನಾವು ಮಾರ್ಚ್ 31 ಈ ವರ್ಷದಲ್ಲಿ ಅದನ್ನು ಇನ್ವೋಕ್ ಮಾಡಿರೋದನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ನಡಿನಲ್ಲಿ ಇವತ್ತು ಸರ್ಕಾರ ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮೇಜರ್ಸ್ಗಳನ್ನು ತಗೊಳ್ಳೋದಾಗಲಿ, ಸೊ ಇವಾಗ ಯಾವುದೇ ಒಂದು ನ್ಯಾಚುರಲ್ ಕೆಲಮಿಟೀಸ್ ಇರ್ಬೋದು ಅಥವಾ ಮ್ಯಾನ್ ಮೇಡ್ ಕಾಸಸ್ನಿಂದಾಗಿ ಸಾಕಷ್ಟು ಕೆಟಸ್ಟ್ರೋಫಿಕ್ ಆ್ಯಕ್ಟಿವಿಟೀಸ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಕೆಲಮಿಟಿಗೆ ಸಂಬಂಧಪಟ್ಟಂತೆ ಅಥವಾ ನೇಚರಲ್ಲಿ ಆಗ್ತಕ್ಕಂಥ ಒಂದು ಚೇಂಜಸ್ಗೆ ಇವಾಗ ಮಾಸ್ ಲೆವೆಲಲ್ಲಿ ಡಿಸ್ಟ್ರಕ್ಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇರುತ್ತಲ್ಲ, ಸೊ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಇವತ್ತು ಮಿಟಿಗೇಷನ್ಸನ್ನು ಮಾಡೋದಾಗಲಿ ಅಥವಾ ಮಿಟಿಗೇಷನ್ಸ್ಗೆ ಸಂಬಂಧಪಟ್ಟಂಥ ಸ್ಟ್ರಾಟಜೀಸ್ಗಳನ್ನು ಹಾಕೋದಾಗಲಿ, ಕೆಪಾಸಿಟಿ ಬಿಲ್ಡಿಂಗನ್ನು ಕ್ರಿಯೇಟ್ ಮಾಡೋದಾಗಲಿ, ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ಸಪೋರ್ಟನ್ನು ಸರ್ಕಾರ ಈ ಒಂದು ಆ್ಯಕ್ಟ್ನ ಮುಖಾಂತರ ಇದರಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ಮೀಟ್ ಮಾಡೋದ್ರ ಮುಖಾಂತರ ಅಥವಾ ಇದರ ಒಂದು ಟಾರ್ಗೆಟನ್ನು ರೀಚ್ ಮಾಡೋದ್ರ ಮುಖಾಂತರ ಸಾಕಷ್ಟು ಡಿಸಾಸ್ಟರ್ಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸರ್ಕಾರ ಹೋರಾಟ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಇವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಒಂದು ನೋಡಲ್ ಏಜೆನ್ಸಿ ಅಥವಾ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಆಗೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಆರ್ಟಿಕಲಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆ ಒಂದು ಮಿನಿಸ್ಟ್ರಿಯ ನೇಮನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಫ್ಯೂ ವಿಲೇಜಸ್ ರಿಸೀವ್ಡ್ ವೇಸ್ಟ್ ಡಿಸ್ಪೋಸಲ್ ಇನ್ಫ್ರಾಸ್ಟ್ರಕ್ಚರ್ ಪ್ಯಾನಲ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಸ್ವಚ್ಛ ಭಾರತ್ ಮಿಷನ್ಗೆ ಸಂಬಂಧಪಟ್ಟಂತೆ ಎಡಿಷನಲ್ ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ, ಅಥವಾ ಯಾವ ರೀತಿಯಾದಂಥ ಸ್ಟೇಟಸನ್ನು ಇವಾಗ ಹೊಂದಿದೆ. ಸೊ ಫೇಸ್ ವೈಸ್ ನಾವು ನೋಡಿದಾಗ ಎಷ್ಟು ಅಚೀವ್ಮೆಂಟನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟನ್ನು ಕೊಟ್ಟಿರೋದನ್ನು ನಾವಿಲ್ಲಿ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋದನ್ನು ನೋಡ್ಬೋದು. ಸೊ ಕೇವಲ 12% ವಿಲೇಜ್ಗಳು ಮಾತ್ರ ಇವತ್ತು ಈ ಸ್ವಚ್ಛ ಭಾರತ್ ಮಿಷನ್ ಅಡಿನಲ್ಲಿ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಸೆಕೆಂಡ್ ಫೇಸಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡೋದರಲ್ಲಿ ಕೇವಲ 12% ಮಾತ್ರ ಟಾರ್ಗೆಟನ್ನು ರೀಚ್ ಆಗಿದೆ ಅನ್ನುವಂಥದ್ದು. ಸೊ ಸೆಕೆಂಡ್ ಫೇಸ್ನಲ್ಲಿ ನಾವು ಏನು ನೋಡ್ತಾ ಇದ್ವಿ ಅಂತಂದರೆ, ಇವಾಗ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಟಿ ಲೆವೆಲಲ್ಲಿ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೋಸ್ಕರ ಸರ್ಕಾರ ಸೆಕೆಂಡ್ ಫೇಸ್ ಟಾರ್ಗೆಟನ್ನು ಹಾಕ್ಕೊಂಡಿತ್ತು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಾಲಿಡ್ ವೇಸ್ಟ್ಗಳನ್ನು ಕಲೆಕ್ಟ್ ಮಾಡ್ಕೊಳೋದಾಗಲಿ ಅಥವಾ ಸೆಗ್ರಿಗೇಷನ್ ಮಾಡೋದಾಗಲಿ, ಹಾಗೂ ಬಯೋಡಿಗ್ರೇಡೇಬಲ್ ವೇಸ್ಟ್ಗಳನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ಇವತ್ತು ಬಯೋಗ್ಯಾಸ್ ಪ್ಲಾಂಟ್ಸನ್ನು ಸೆಟಪ್ ಮಾಡೋದಾಗಲಿ ಮತ್ತು ಕಾಂಪೋಸ್ಟ್ ಪಿಟ್ಗಳನ್ನು ಸೆಟಪ್ ಮಾಡೋದಾಗಲಿ ಮತ್ತು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತೀವಿ, ಅಂದರೆ ವಾಟರನ್ನು ರೀಯೂಸ್ ಮಾಡೋದಾಗಲಿ ಅಥವಾ ರೀಸೈಕಲ್ ಆಗಿ ಯೂಸ್ ಮಾಡೋದ್ರ ಮುಖಾಂತರ ಸೋಕ್ ಪಿಟ್ಸ್ಗಳಿರ್ಬೋದು, ಅಥವಾ ಫೀಕಲ್ ಸ್ಲಡ್ಜಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಅಥವಾ ಯಾವ ರೀತಿಯಾಗಿ ನಾವು ಫೀಕಲ್ ಮ್ಯಾಟರ್ಸನ್ನು ಟ್ರೀಟ್ಮೆಂಟ್ ಮಾಡ್ತೀವಲ್ಲ ಅದಕ್ಕೂ ಸಂಬಂಧಪಟ್ಟಂತೆ, ಅಥವಾ ಒಟ್ಟಾರೆಯಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನು ಟಾರ್ಗೆಟ್ ಹಾಕೈತಲ್ಲ, ಸೊ ಈ ಒಂದು ಟಾರ್ಗೆಟನ್ನು ಇವತ್ತು ರೀಚ್ ಮಾಡಿಲ್ಲ ಅನ್ನುವಂಥದ್ದು. ಸೊ ಸರ್ಕಾರ 2019ರಲ್ಲಿ ಸ್ವಚ್ಛ ಭಾರತ್ ಮಿಷನ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಫೇಸನ್ನು ನಾವು ಅಚೀವ್ ಮಾಡಿದ್ದೀವಿ. ರೂರಲ್ ಹೌಸ್ ಹೋಲ್ಡ್ನಲ್ಲಿ ಇವತ್ತು ಟಾಯ್ಲೆಟ್ಸನ್ನು ಸೆಟಪ್ ಮಾಡಿದ್ದೀವಿ ಅನ್ನುವಂಥ ಒಂದು ಕ್ಲೇಮನ್ನು ಮಾಡಿತ್ತು. ಆದರೆ ಸೆಕೆಂಡ್ ಫೇಸ್ ನಡಿನಲ್ಲಿ ನಾವು ಸರಿಯಾಗಿ ಟಾರ್ಗೆಟನ್ನು ರೀಚ್ ಮಾಡೋಕ್ಕಾಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಲಾಗಿದೆ. ಸೊ ಫಂಡ್ನ ಒಂದು ಯುಟಿಲೈಸೇಷನ್ ಇಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಜಲ್ ಜೀವನ್ ಮಿಷನ್ ಅನ್ನುವಂಥದ್ದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಸೊ ಸರ್ಕಾರದ ಒಂದು ಫ್ಲಾಗ್ಶಿಪ್ ಸ್ಕೀಮ್ ಆಗಿರುವಂಥ ಜಲ್ ಜೀವನ್ ಮಿಷನ್ ಅಡಿನಲ್ಲಿ 2024ರ ಒಳಗಾಗಿ ರೂರಲ್ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಇವತ್ತು ಪೋರ್ಟೇಬಲ್ ಲೆವೆಲಲ್ಲಿ ಟ್ಯಾಪ್ ವಾಟರ್ ಸಿಸ್ಟಮನ್ನು ಸೆಟಪ್ ಮಾಡೋದಕ್ಕೋಸ್ಕರ ಇಟ್ಟಿರುವಂಥ ಒಂದು ಪ್ರೋಗ್ರಾಮ್ನ ಟಾರ್ಗೆಟ್ ಇದು. ಜಲ್ ಜೀವನ್ ಮಿಷನ್ ಅಡಿನಲ್ಲಿ ಇರುವಂತಹ ಏಮ್ ಅಥವಾ ಆಬ್ಜೆಕ್ಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಇವಾಗ ಬಜೆಟ್ ಅಲೋಕೇಶನಲ್ಲಿ ನಾವು ನೋಡಿದಾಗ ಈ ಒಂದು ಪ್ರೋಗ್ರಾಮ್ಗೆ ಸರಿಸುಮಾರು 50,011 ಕ್ರೋರಷ್ಟು ಅಲೋಕೇಶನ್ನ ಮಾಡಿತ್ತು. ಬಟ್ ರಿವೈಸ್ ಆದಮೇಲೆ ಇದು 45,011 ಕ್ರೋರ್ ಅಂತ ನೋಡ್ತಾ ಇದ್ದೀವಿ. ಆದರೆ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಫಂಡ್ ಯುಟಿಲೈಸೇಷನ್ ಆಗಿರೋದು ಕೇವಲ 28,238. ಸೊ ಜನರಲ್ ಆಗಿ ನೋಡಿದಾಗ ನಾವು ಕಡಿಮೆ ಅಮೌಂಟನ್ನು ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ರಿಪೋರ್ಟನ್ನು ಇವತ್ತು ಕಮಿಟಿಯವರು ಪಾರ್ಲಿಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಕಮಿಟಿ ರಿಪೋರ್ಟ್ನ ಪ್ರಕಾರ ಅವರು ಟಾರ್ಗೆಟ್ ಮಾಡಿರುವಂಥದ್ದು ಒಂದು ಸ್ವಚ್ಛ ಭಾರತ ಮಿಷನ್ ಅಡಿನಲ್ಲಿ ಯಾವ ರೀತಿಯಾಗಿ ನಾವು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಆಗಿಲ್ಲ, ಹಾಗೂ ಜಲ್ ಜೀವನ್ ಮಿಷನ್ ಅಡಿನಲ್ಲಿ ಯಾವ ರೀತಿಯಾಗಿ ಲೋ ಫಂಡ್ ಯುಟಿಲೈಸೇಷನ್ ಆಗಿರುವಂಥ ಒಂದು ಡೇಟಾವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇವತ್ತು ನೀವು 2 ಥಿಂಗನ್ನು ರಿವೈಸ್ ಮಾಡಬೇಕು. ಒಂದು, ಸ್ವಚ್ಛ ಭಾರತ್ ಮಿಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ನೋಡೋದಾಗಲಿ, ಹಾಗೂ ಜಲ್ ಜೀವನ್ ಮಿಷನ್ನ ಒಂದು ಟಾರ್ಗೆಟ್ ಯಾವ ರೀತಿಯಾಗಿದೆ, ಈ 2 ಪ್ರೋಗ್ರಾಮ್ಗಳನ್ನು ನೀವು ಹೋಲಿಸ್ಟಿಕ್ ಆಗಿ ಇವತ್ತು ರಿವಿಷನ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ 355 ನೀಡೆಡ್ ಇನ್ ಬೆಂಗಾಲ್ ಅಧೀರ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿಗೆ ಕನೆಕ್ಟ್ ಮಾಡ್ಕೋಬೋದು. ಸ್ಟ್ಯಾಟಿಕ್ ಪೋರ್ಷನಲ್ಲಿ ಪಾಲಿಟಿನಲ್ಲಿ ಎಮರ್ಜೆನ್ಸಿ ಕಾನ್ಸೆಪ್ಟ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಂತಂದರೆ, ವೆಸ್ಟ್ ಬೆಂಗಾಲ್ನಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನಿಂದಾಗಿ ಆರ್ಟಿಕಲ್
355 ನಡಿನಲ್ಲಿರ್ತಕ್ಕಂಥ ರೂಲ್ಸನ್ನು ಬ್ರೇಕ್ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ನಾವು ಪ್ರೆಸಿಡೆನ್ಷಿಯಲ್ ರೂಲನ್ನು ತರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಿಚುವೇಶನ್ ಬಗ್ಗೆ ಹೇಳಿದಾಗ ಇವಾಗ ವೆಸ್ಟ್ ಬೆಂಗಾಲು ಆರ್ಟಿಕಲ್ 355 ಬ್ರೇಕ್ ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಎಮರ್ಜೆನ್ಸಿ ಟಾಪಿಕ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಾದರೆ 3 ಆರ್ಟಿಕಲನ್ನು ನಾವು ಇವತ್ತು ರಿವೈಸ್ ಮಾಡೋಣ. ಒಂದು ಆರ್ಟಿಕಲ್ 355. ಸೊ ಈ ಒಂದು ಆರ್ಟಿಕಲ್ ಏನು ಹೇಳುತ್ತೆ ನಮಗೆ ಅಂತಂದರೆ, ಇವಾಗ ಸ್ಟೇಟ್ ಗೌರ್ಮೆಂಟು ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸನ್ನು ಫಾಲೋ ಮಾಡಬೇಕು. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಇವತ್ತು ಕ್ಯಾರಿ ಮಾಡಲಿಲ್ಲ ಅಥವಾ ಅದರ ಪ್ರಕಾರ ಇವತ್ತು ನಡ್ಕೊಳ್ಳಿಲ್ಲ ಅಂತಂದರೆ ಸ್ಟೇಟ್ ಗೌರ್ಮೆಂಟು, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಎನ್ಶೋರ್ ಮಾಡ್ಬೋದು, ಕೆಲವೊಂದಿಷ್ಟು ಡ್ಯೂಟಿಗಳನ್ನು ಆ ಒಂದು ಸ್ಟೇಟ್ ಗೌರ್ಮೆಂಟ್ ಮೇಲೆ ಇಂಪೋಸ್ ಮಾಡ್ಬೋದು ಅನ್ನುವಂಥದ್ದನ್ನು ಆರ್ಟಿಕಲ್ 355 ಹೇಳ್ತಾ ಇದೆ. ಇನ್ನು ಆರ್ಟಿಕಲ್ 356 ಯಾವಾಗ ಇವತ್ತು ಸ್ಟೇಟ್ ಗೌರ್ಮೆಂಟು ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ಪ್ರಾಪರಾಗಿ ಅದರಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಫಾಲೋ ಮಾಡಲಿಲ್ಲ ಅಂತಂದಾಗ ಸೆಂಟ್ರಲ್ ಗೌರ್ಮೆಂಟು ಇವತ್ತು ಸ್ಟೇಟ್ ಗೌರ್ಮೆಂಟನ್ನು ಟೇಕ್ ಓವರ್ ಮಾಡ್ಬೋದು. ಹೇಗೆ? ಪ್ರೆಸಿಡೆಂಟ್ ರೂಲನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ. ಸೊ ಮೇಜರಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂಥ ಆರ್ಟಿಕಲು 356 ಅನ್ನುವಂಥದ್ದು. ಹಾಗೂ ಇನ್ನೂ ಒಂದು ಆರ್ಟಿಕಲ್ ಇದೆ. ಸೊ ಆರ್ಟಿಕಲ್ ನಂಬರ್ ಏನಂತಂದರೆ 365. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇರುತ್ತೆ. ಸೊ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಕ್ಕಂಥ ಲಾಸ್ಗಳನ್ನು ಇವತ್ತು ಸ್ಟೇಟ್ ಗೌರ್ಮೆಂಟ್ ಫಾಲೋ ಮಾಡಲಿಲ್ಲ ಅಂತಂದ್ರೂ ಸಹ ಆ ಒಂದು ಸ್ಟೇಟ್ ಮೇಲೆ ಇವತ್ತು ಪ್ರೆಸಿಡೆನ್ಸ್ ರೂಲನ್ನು ತರಬಹುದು. ಸೊ ಒಂದು ಆರ್ಟಿಕಲ್ 355 ನಡಿನಲ್ಲಿ ಇವತ್ತು ಕಾನ್ಸ್ಟಿಟ್ಯೂಷನಲ್ ಸಂಬಂಧಪಟ್ಟಂತೆ ಪ್ರೊವಿಷನ್ಸ್ಗಳನ್ನು ಫಾಲೋ ಮಾಡಲಿಲ್ಲ ಅಂತಂದರೆ, ಹಾಗೂ ಆರ್ಟಿಕಲ್ 365 ನಡಿನಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಇವತ್ತು ಸ್ಟೇಟ್ ಗೌರ್ಮೆಂಟು ಪ್ರಾಪರಾಗಿ ಫಾಲೋ ಮಾಡಲಿಲ್ಲ ಅಂದರೆ ಇವಾಗ 2 ರೀತಿ ಕಂಡೀಷನಲ್ಲೂ ನಾವು ಪ್ರೆಸಿಡೆಂಟ್ ರೂಲನ್ನು ಅಪ್ಲೈ ಮಾಡ್ಬೋದು ಅಥವಾ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನುವಂಥದ್ದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಾ ಇರುವಂಥದ್ದು ಯಾವ ರೀತಿಯಾದಂಥ ಪ್ರವಿಧಾನಗಳು ಇಂಪಾರ್ಟೆಂಟ್ ಆರ್ಟಿಕಲ್ಸಲ್ಲಿದ್ದಾವೆ. ಡೈರೆಕ್ಟಾಗಿ ನಾವು ಆರ್ಟಿಕಲ್ಸನ್ನು ಎಕ್ಸಾಮಿನೇಷನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ನಿಮಗೆ ಕ್ವಶನನ್ನು ಕೇಳೋದಾದರೆ, ಎಮರ್ಜೆನ್ಸಿನಲ್ಲಿ ನಾವು 3 ರೀತಿಯಾದಂಥ ಎಮರ್ಜೆನ್ಸಿಯನ್ನು ನೋಡ್ತಾ ಇದ್ದೀವಿ. ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ಸ್ ರೂಲ್ ಅನ್ನುವಂಥದ್ದು, ಹಾಗೂ ಫೈನಾನ್ಷಿಯಲ್ ಎಮರ್ಜೆನ್ಸಿ. ನ್ಯಾಷನಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ಹಾಗೂ ಫೈನಾನ್ಷಿಯಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಆರ್ಟಿಕಲ್ 355 ನಡಿನಲ್ಲಿ ಸ್ಟೇಟ್ ಗೌರ್ಮೆಂಟು ಇವತ್ತು ಸಂವಿಧಾನಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಸೆಂಟ್ರಲ್ ಗೌರ್ಮೆಂಟು ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟು ಎನ್ಶೂರ್ ಮಾಡಬೇಕು ಇವತ್ತು ಸ್ಟೇಟ್ ಗೌರ್ಮೆಂಟು ಪ್ರಾಪರಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಪ್ರವಿಧಾನಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಆರ್ಟಿಕಲ್ 355 ನಡಿನಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದು, ಈ ರೀತಿಯಾಗಿ ಮಾಡಬೇಡಿ ಅನ್ನುವಂಥದ್ದನ್ನು. ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಾದ್ಮೇಲೂ ಕಾನ್ಸ್ಟಿಟ್ಯೂಷನಾತ್ಮಕವಾಗಿ ಅವರು ಫಾಲೋ ಮಾಡಿಲ್ಲ ಅಂತಂದಾಗ ಆರ್ಟಿಕಲ್ 365 ಮುಖಾಂತರ ಮತ್ತೆ ಇಲ್ಲಿ ಪ್ರೆಸಿಡೆಂಟ್ ರೂಲನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, PLI ಶೇರ್ ಇನ್ ಕೀ ಸೆಕ್ಟರ್ ಕ್ಯಾಪೆಕ್ಸ್ ಸೆಟ್ ಟು ಬಿ 13 to 15% ಓವರ್ 3 to 4 years. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದಾಗಿದೆ, ಹಾಗೂ GS ಪೇಪರ್ 2 ನಡಿನಲ್ಲೂ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲ್ ಅಡಿನಲ್ಲಿ ಮೇಜರಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು PLI. ಸೊ PLIನ ವಿಷಯವಾಗಿ ಲಾಸ್ಟ್ ವೀಕ್ ನಾವು ಸಾಕಷ್ಟು ಬಾರಿ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ PLI ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತೆ ಅಥವಾ ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಎಡಿಷ್ನಲ್ ಆಗಿ ನಾವು ಕನೆಕ್ಟಿವಿಟಿ ಅಥವಾ 2-3 ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳೋದಾದರೆ, ಇವಾಗ PLI ನಡಿನಲ್ಲಿ ನಾವು ಸ್ಪೆಂಡಿಂಗನ್ನು ಮಾಡೋದ್ರ ಮುಖಾಂತರ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ಆ್ಯನ್ಯುವಲ್ ಲೆವೆಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಹೆಚ್ಚಾಗುತ್ತೆ, ಅದರಲ್ಲೂ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ. ಸೊ ರೀಸೆಂಟಾಗಿ ಸಾಕಷ್ಟು ಸೆಕ್ಟರ್ಗಳಿಗೆ ಸರ್ಕಾರ ಇವತ್ತು ಅಪ್ರೂವಲ್ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಸೊ ಟೆಕ್ಸ್ಟೈಲ್ ಸೆಕ್ಟರ್ ಇರ್ಬೋದು ಅಥವಾ ಇವಾಗ ಆಟೋಮೊಬೈಲ್ ಸೆಕ್ಟರ್ಸಲ್ಲಿ ಸಾಕಷ್ಟು ಅಪ್ರೂವಲನ್ನು ಇವಾಗ ರೀಸೆಂಟಾಗಿ ನೀಡಿದೆ. ಸೊ ನಾವು ಯಾವ ರೀತಿಯಾಗಿ ಗ್ರೋತನ್ನು ಅಚೀವ್ ಮಾಡ್ಬೋದು, PLI ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು, ಮತ್ತು ಈ ಒಂದು PLIಯನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಈ ಒಂದು ಸ್ಕೀಮ್ನಿಂದಾಗಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎನ್ಹ್ಯಾನ್ಸ್ ಆಗೋದನ್ನು ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಜಾಸ್ತಿ ಮಾಡೋದನ್ನು ಸಹ ಇದು ತೋರಿಸುತ್ತೆ ಅನ್ನುವಂಥದ್ದು. 50% ಕಮಿಟ್ಮೆಂಟ್ ಏನಿದೆಯಲ್ಲ ಈ ಒಂದು PLI ನಡಿನಲ್ಲಿ ನಾವು ಗ್ರೀನ್ ಸೆಕ್ಟರ್ಗೆ ಇಟ್ಟಿದ್ದೀವಿ, ಅಥವಾ ಗ್ರೀನ್ ಸೆಕ್ಟರ್ ಅಂತಂದರೆ ಹೊಸದಾಗಿ ಇನ್ವೆಸ್ಟ್ ಮಾಡುವಂಥ ಒಂದು ಸೆಕ್ಟರ್ಸ್ ಅಂತ ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು ಮತ್ತು ಸೋಲಾರ್ ಫೋಟೋವೋಲ್ಟಿಕ್. ಸೊ ಹೊಸದಾಗಿ ಕ್ರಿಯೇಟ್ ಮಾಡ್ತಕ್ಕಂಥ ಫೀಲ್ಡ್ಗಳಿಗೆ ನಾವು ಗ್ರೀನ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತೀವಿ. ಅಂದರೆ ಗ್ರೀನ್ ಸೆಕ್ಟರ್ ಅಂತಂದಾಗ ನಾರ್ಮಲಿ ಇದರಿಂದ ನಾವು ಹೆಚ್ಚು ಗ್ರೋತನ್ನು ಕಾಣ್ತಾ ಇದ್ದೀವಿ. ಸೊ ಗ್ರೀನ್ ಫೀಲ್ಡ್ ಅಡಿನಲ್ಲಿ ಹೊಸ ಪ್ರಾಜೆಕ್ಟ್ಗಳನ್ನು ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಸೋಲಾರ್ ಫೋಟೋವೋಲ್ಟಿಕನ್ನು ಎಂಫಸೈಸ್ ಮಾಡಿ ಮೆನ್ಷನ್ ಮಾಡಿದ್ದಾರೆ.
ಸೊ ಒಟ್ಟಾರೆಯಾಗಿ PLIನ ಒಂದು ಇಂಪಾರ್ಟೆನ್ಸ್ ಅಂತಂದರೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಮಾಡುವಂಥದ್ದು. ಸೊ ನಾವು ಇಂಪೋರ್ಟ್ ಯಾವ್ದು ಹೆಚ್ಚಾಗಿ ಮಾಡ್ತಾ ಇದೀವಲ್ಲ ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ PLIಯನ್ನು ಕೊಡ್ತಾ ಇದ್ದೀವಿ. ಸೊ PLIನ ಮುಖಾಂತರ ಸರ್ಕಾರ ಇವತ್ತು ಇನ್ಸೆಂಟಿವ್ಸನ್ನು ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಗೆ ಕೊಡುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಯಾವ ರೀತಿಯಾಗಿ ಇವತ್ತು ಪ್ರೊಡಕ್ಷನನ್ನು ಮಾಡ್ತಾ ಇದೆ ಅದರ ಬೇಸ್ ಮೇಲೆ ಅದಕ್ಕೆ ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಇದರಿಂದ ನಾವು ಹೆಚ್ಚು ಪ್ರೊಡಕ್ಷನನ್ನು ಮಾಡ್ಬೋದು, ಎಕ್ಸ್ಪೋರ್ಟನ್ನು ಹೆಚ್ಚಾಗಿ ಮಾಡ್ಬೋದು ಅನ್ನುವಂಥ ಒಂದು ಕನೆಕ್ಟಿವಿಟಿ ನಮಗೆ ಗೊತ್ತಿರಬೇಕು. ನಿಮಗೆ ಇಲ್ಲಿ ಒಂದು ಕ್ವಶನನ್ನು ಕೇಳೋದಾದರೆ ಬ್ರೌನ್ ಫೀಲ್ಡ್ ಸೆಕ್ಟರ್ ಅಂದರೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಗ್ಲೋಬಲ್ ಅನ್ಸರ್ಟೆನಿಟೀಸ್ ಇಂಡಿಯಾಸ್ ಗ್ರೋತ್ ಪ್ರಾಸ್ಪೆಕ್ಟ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂತಹ ಕಂಡೀಷನ್ ಏನಂತಂದರೆ ಅಥವಾ ಓವರಾಲ್ ಆಗಿರುವಂಥ ಒಂದು ಸಮರಿಯನ್ನು ನಾವು ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಮಾಡೋದಾದರೆ ಭಾರತದ ಎಕನಾಮಿನಲ್ಲಿ ಯಾವ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿದೆ. ಸೊ ಪೋಸ್ಟ್ ಕೋವಿಡ್ ಟೈಮಲ್ಲಿ ರಿಕವರಿ ಮಾಡುವಂಥ ಒಂದು ಸ್ಟೇಜಲ್ಲಿ ಇವಾಗ ಮತ್ತೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಕ್ಕಂಥ ಅನ್ಸರ್ಟಿನಿಟೀಸು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಇದನ್ನು ನಾವು ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಅಂತ ಕನೆಕ್ಟ್ ಮಾಡ್ಕೋಬೋದು. ಉಕ್ರೈನ್ ಹಾಗೂ ರಷ್ಯಾ ಕ್ರೈಸಿಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಓವರಾಲ್ ಆಗಿ ನೋಡಿದಾಗ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಡೇಟಾ ವೈಸ್ ಕೊಟ್ಕೊಂತವರು ಮೆನ್ಷನ್ ಮಾಡಿದ್ದಾರೆ. ಸೊ ಮೊದಲಿದಾಗಿ ಕೋವಿಡ್-19 ಇಯರ್ 2020 ಮತ್ತು 2021ರಲ್ಲಿ ರಿಯಲ್ GDP ಮತ್ತು GVA ಒಂದು ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ GDP -6.6% ಇರುವಂಥದ್ದು ಮತ್ತು GVA ನೋಡಿದಾಗ -4.8% ಇತ್ತು. ಇವಾಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಮತ್ತೆ ಎಸ್ಟಿಮೇಷನ್ ಮಾಡಿದೆ 21 ಮತ್ತು 22ನೇ ಸಾಲಿನ ಒಂದು GDP ಮತ್ತು GVAನ ನೋಡಿದಾಗ ಸಾಕಷ್ಟು ಗ್ರೋತನ್ನು ಅಥವಾ ರಿಕವರಿಯನ್ನು ನೋಡ್ತಾ ಇದ್ದೀವಿ. ಸೊ GDP 8.9% ಇದೆ ಹಾಗೂ GVA 8.3% ಇದೆ. ಸೊ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಕ್ರೂಡ್ ಆಯಿಲ್ ಪ್ರೈಸಸ್ಸು ಸಹ ಇವತ್ತು ಲಾರ್ಜರ್ ಲೆವೆಲಲ್ಲಿ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಮತ್ತು ಸೆಕ್ಟೋರಲ್ ಸಪ್ಲೈನ ನಾವು ನೋಡಿದಾಗ ಪರ್ಟಿಕ್ಯುಲರ್ ಸೆಕ್ಟರು ಸಹ ಯಾವ ರೀತಿಯಾಗಿ ಇವತ್ತು ನಮ್ಮ ಒಂದು ಎಕನಾಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಎಕ್ಸಾಂಪಲ್ ಇವಾಗ ಫರ್ಟಿಲೈಸರ್ ಸೆಕ್ಟರ್ ಇರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಐರನ್ ಇರ್ಬೋದು, ಸ್ಟೀಲ್ ಫೌಂಡರೀಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್, ಈ ರೀತಿಯಾಗಿ ಹಲವಾರು ಸೆಕ್ಟರ್ಸ್ಗಳು ಸಹ ಇವತ್ತು ಅಡ್ವರ್ಸ್ಲಿ ಎಫೆಕ್ಟನ್ನು ಮಾಡಿದೆ ಅನ್ನುವಂಥದ್ದು. ಇಲ್ಲಿ ಮತ್ತೆ ಸ್ವಿಫ್ಟ್ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸ್ವಿಫ್ಟ್ ಅಂತಂದರೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೇಡ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಟ್ರಾನ್ಸಾಕ್ಷನ್ಸ್ಗಳು ನಡೀತಾ ಇರುತ್ತಲ್ಲ ಅದು ಹೆಲ್ಪ್ ಆಗುವಂಥದ್ದು. ಇವಾಗ ಗ್ಲೋಬಲ್ ಲೆವೆಲಲ್ಲಿ ಆಗ್ತಕ್ಕಂಥ ಒಂದು ಕ್ರೈಸಿಸ್ನಿಂದಾಗಿ ಸ್ವಿಫ್ಟ್ ಜೊತೆಗೆ ನಡೀತಕ್ಕಂಥ ಒಂದು ಟ್ರಾನ್ಸಾಕ್ಷನು ಸಹ ಇವತ್ತು ಡಿಸ್ಕಂಟಿನ್ಯೂಷನ್ ಆಗಿದೆ. ಸೊ ಇದೂ ಸಹ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ನಾವು ಸ್ವಿಫ್ಟ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಅರ್ಥ ಮಾಡ್ಕೊಳೋದಾದರೆ ಇದರ ಫುಲ್ ಫಾರ್ಮ್ ಏನು ಹೇಳುತ್ತೆ ಅಂತಂದರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಅನ್ನುವಂಥದ್ದು. ಸೊ ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ. ಈ ಒಂದು ಪ್ಲಾಟ್ಫಾರ್ಮ್ ನಡಿನಲ್ಲಿ ಅಥವಾ ಈ ಒಂದು ಸಿಸ್ಟಮ್ ನಡಿನಲ್ಲಿ ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಯಾವ ರೀತಿಯಾಗಿ ಎಕ್ಸ್ಚೇಂಜಸನ್ನು ಮಾಡ್ತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ಮಾನಿಟರಿ ಟ್ರಾನ್ಸಾಕ್ಷನ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಇನ್ಫಾರ್ಮೇಷನನ್ನು ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಮನಿ ಟ್ರಾನ್ಸ್ಫರು ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ಎಕನಾಮಿ ಜೊತೆಗೆ ಟ್ರಾನ್ಸ್ಫರ್ ಆಗುತ್ತಲ್ಲ ಇದರ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಸ್ವಿಫ್ಟ್ ಮುಖಾಂತರ ಅಥವಾ ಈ ಒಂದು ಸಿಸ್ಟಮ್ನ ಮುಖಾಂತರ ಪಡ್ಕೋತಾ ಇದ್ದೀವಿ. ಸೊ ಇದರಿಂದ ಯಾವ ರೀತಿಯಾಗಿ ಒಂದು ಕಂಟ್ರಿ ಇವತ್ತು ಎಕನಾಮಿಕ್ ಸ್ಟೇಟಸನ್ನು ಹೊಂದಿದೆ ಅನ್ನುವಂಥದ್ದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಸೊ ಅದರ ಒಂದು ಡೆಫಿಸಿಟ್ ಕೊರತೆ ಇರ್ಬೋದು ಅಥವಾ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಫೈನಾನ್ಸ್ ಅಥವಾ ಫಾರೆಕ್ಸ್ ರಿಸರ್ವ್ಸ್ ಯಾವ ರೀತಿಯಾಗಿದೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ಅಥವಾ ಇದನ್ನು ನಾವು ಮಿಡಲ್ ಮೆನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಒಂದು ಇನ್ಫಾರ್ಮೇಷನನ್ನು ಈ ಒಂದು ಸ್ವಿಫ್ಟ್ನ ಮುಖಾಂತರ ವೆರಿಫಿಕೇಷನನ್ನು ಮಾಡಬಹುದಾಗಿದೆ. ಸೊ ಇಲ್ಲಿ ಹಲವಾರು ಬ್ಯಾಂಕ್ಗಳು ಸರ್ವಿಸನ್ನು ಪಡ್ಕೋತಾ ಇರುವುದನ್ನು ನೋಡ್ಬೋದು. ಸೊ ಫೈನಾನ್ಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಮಾಹಿತಿಯನ್ನು ಪಡ್ಕೋಬೇಕಂತಂದರೆ ಇದರಲ್ಲಿ ಸಾಕಷ್ಟು ಬ್ಯಾಂಕ್ಗಳು ಸಹ ಅಕ್ರಾಸ್ ದ ಕಂಟ್ರೀಸ್ ಅಥವಾ 200 ಕಂಟ್ರೀಸ್ಗಳು ನೋಡಿದಾಗ ಸರಿಸುಮಾರು 11,000 ಬ್ಯಾಂಕ್ಗಳು ಸಹ ಇದರಿಂದ ಬೆನಿಫಿಟನ್ನು ಪಡ್ಕೋತಾ ಇದ್ದಾವೆ ಅಥವಾ ಫೈನಾನ್ಷಿಯಲ್ ಮೆಸೇಜಿಂಗ್ ಸರ್ವಿಸನ್ನು ಇದರಿಂದ ಪಡ್ಕೋತಾ ಇದೆ ಅನ್ನುವಂಥದ್ದು. ಹಾಗೂ ಈ ಒಂದು ಸಿಸ್ಟಮ್ನ ಬೇಸ್ ಎಲ್ಲಿದೆ ಅಂತಂದರೆ ಬೆಲ್ಜಿಯಮಲ್ಲಿ ನೋಡ್ಬೋದು. ಇದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಕ್ಕಂಥ ಕಂಟ್ರೀಸ್ಗಳಂತಂದರೆ ಅಥವಾ 11 ಇಂಡಸ್ಟ್ರಿಯಲ್ ಕಂಟ್ರೀಸ್ಗಳಾಗಿರುವಂತಹ ಕೆನಡಾ, ಫ್ರಾನ್ಸ್, ಜರ್ಮನಿ ಅಥವಾ ನೆದರ್ಲ್ಯಾಂಡ್, ಸ್ವೀಡನ್, ಈ ರೀತಿಯಾಗಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸಹ ಇದರಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ 11 ಕಂಟ್ರೀಸ್ಗಳು ಈ ಒಂದು ಸಿಸ್ಟಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಹಾಗೂ ಸರ್ಕಾರ ಈ ಒಂದು ಸಿಚುವೇಷನಲ್ಲಿ ಈ ಒಂದು ಕ್ರೈಸಿಸ್ ನಡಿನಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಎಕನಾಮಿಯನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದೆ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಒಂದು ವೇಳೆ ಇವಾಗ ಅವರು ಎಕ್ಸೈಸ್ ಡ್ಯೂಟಿಯನ್ನು ರೆಡ್ಯೂಸ್ ಮಾಡಿದ್ದಾರೆ ಅಂದ್ಕೊಳ್ಳಿ ಅಥವಾ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸನ್ನು ಇವತ್ತು ರೆಡ್ಯೂಸ್ ಮಾಡಿದ್ದಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ಅಂತಂದಾಗ ಇವಾಗ ಸರ್ಕಾರಕ್ಕೆ ಏನಾಗುತ್ತೆ, ಟ್ಯಾಕ್ಸ್ ರೆವೆನ್ಯೂ ಕಡಿಮೆ ಆಗುತ್ತೆ. ಸೊ ಸರ್ಕಾರ ಇವತ್ತು ಸಾಕಷ್ಟು ಡ್ಯೂಟೀಸ್ಗಳನ್ನು ಅಥವಾ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡೋದ್ರಿಂದ ಟ್ಯಾಕ್ಸ್ ರೆವೆನ್ಯೂ ಕಡಿಮೆ ಆಗ್ತಾ ಬರುತ್ತೆ. ಇದು ಸರ್ಕಾರಕ್ಕೆ ಎಫೆಕ್ಟ್ ಆಗುತ್ತೆ.
ಒಂದು ವೇಳೆ ಇವರು ಟ್ಯಾಕ್ಸನ್ನು ರೆಡ್ಯೂಸ್ ಮಾಡಲಿಲ್ಲ ಅಥವಾ ಎಕ್ಸೈಸ್ ಡ್ಯೂಟಿಯನ್ನು ರೆಡ್ಯೂಸ್ ಮಾಡಲಿಲ್ಲ ಅಂತಂದರೆ ಇನ್ನೊಂದು ಸೈಡ್ ನಾವು ನೋಡಿದಾಗ ಯಾರ ಮೇಲೆ ಎಫೆಕ್ಟ್ ಆಗುತ್ತೆ, ಕನ್ಸ್ಯೂಮರ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಇಂಡಸ್ಟ್ರಿಯಲ್ ಯೂಸರ್ಸ್ಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಹೆಚ್ಚಾಗಿ ನಾವು ಪ್ರೊಡಕ್ಷನನ್ನು ನೋಡ್ತಾ ಇಲ್ಲ, ಇಲ್ಲಿ ಕನ್ಸ್ಯೂಮರ್ ಮೇಲೆ ಹೆಚ್ಚು ಬರ್ಡನ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಲಾರ್ಜ್ ಲೆವೆಲಲ್ಲಿ ಅನ್ನುವಂಥದ್ದು. ಸೊ ಇದರಿಂದಾಗಿ ನಾವು ಇನ್ವೆಸ್ಟ್ಮೆಂಟು ವೀಕ್ ಆಗುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ವಿ, ಪ್ರೈವೇಟ್ ಕನ್ಸಂಪ್ಷನ್ ತುಂಬ ಸಫರ್ ಆಗುತ್ತೆ ಅನ್ನುವಂಥದ್ದನ್ನು. ಈ ಎರಡೂ ಸಿಚುವೇಷನಲ್ಲಿ ಸರ್ಕಾರ ಇವತ್ತು ಟ್ಯಾಕ್ಸ್ ರೆಡ್ಯೂಸ್ ಮಾಡಿದ್ರೂ ಕಷ್ಟ ಅಥವಾ ಇವತ್ತು ಇನ್ಕ್ರೀಸ್ ಮಾಡಿದ್ರೂ ಸಹ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಸಿಚುವೇಷನಲ್ಲಿ ಇವತ್ತು ನಾವು ಗ್ರೋತನ್ನು ಅಚೀವ್ ಮಾಡಬೇಕು. ಸೊ ಸರ್ಕಾರ ಇವತ್ತು ಗ್ರೋತನ್ನು ನಾವು ಕಾಣಬೇಕು ಅಂತಂದರೆ ಗ್ರೋತ್ಗೆ ಸಂಬಂಧಪಟ್ಟಂತೆ ರಿವೈವನ್ನು ಯಾವ ರೀತಿಯಾಗಿ ಮಾಡಬೇಕು ಅಥವಾ ಮ್ಯಾಕ್ಸಿಮಮ್ ಅಟೆನ್ಷನ್ಸನ್ನು ನಾವು ಇವತ್ತು ಕೊಡಬೇಕಾಗಿರುವಂಥದ್ದಂದರೆ ಕನ್ಸಂಪ್ಷನ್ ಗ್ರೋತ್ ಅಥವಾ ಕನ್ಸಂಪ್ಷನ್ಗೆ ನಾವು ಇವತ್ತು ಸಪೋರ್ಟ್ ಮಾಡಿದ್ದೀವಿ ಅಂತಂದರೆ ಅಥವಾ ಇಂಡಸ್ಟ್ರಿ ಇನ್ಪುಟ್ಸ್ಗಳಿಗೆ ಇವತ್ತು ಕಾಸ್ಟನ್ನು ನಾವು ರೆಡ್ಯೂಸ್ ಮಾಡಿದ್ದೀವಿ ಅಂತಂದಾಗ ನಾವು ಹೆಚ್ಚಾಗಿ ಏನು ಮಾಡ್ಬೋದು, ಕೆಪಾಸಿಟಿ ಯುಟಿಲೈಸೇಷನ್ನ ಮಾಡೋದ್ರ ಮುಖಾಂತರ ಗ್ರೋತನ್ನು ಕಾಣ್ಬೋದು. ಸೊ ಸರ್ಕಾರ ಈ ಒಂದು ಬ್ಯಾಲೆನ್ಸನ್ನು ಯಾವ ರೀತಿಯಾಗಿ ಮಾಡಿದೆ, ಸೊ ಯಾವ ರೀತಿಯಾದಂಥ ಆಪ್ಷನ್ಸನ್ನು ಅಥವಾ ಅಪ್ರಾಪ್ರಿಯೇಟಿಯಾಗಿ ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ಇವತ್ತು ನಾವು ಸಾಕಷ್ಟು ಗ್ರೋತನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ಹೆಚ್ಚಿನ ಡೇಟಾ ಬಗ್ಗೆ ಗಮನ ಹರಿಸೋದಲ್ಲ, ಯಾವ ರೀತಿಯಾಗಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸ್ವಿಫ್ಟ್ ಸಿಸ್ಟಮ್ ಅಂದರೆ ಏನು ಅಂತ ಬಹುಮುಖ್ಯವಾಗಿ ಅರ್ಥ ಆಗಿರಬೇಕಾಗಿರುವಂಥದ್ದು ಹಾಗೂ GDP ಅಂದರೆ ಏನು ಅಂತ ಸ್ಟ್ಯಾಟಿಕ್ ಪೋರ್ಷನ್ಸಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಇಂಟೆನ್ಷನ್ ಮುಖಾಂತರ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ ಅಥವಾ ಯಾವ ರೀತಿಯಾದಂಥ ಟಾರ್ಗೆಟ್ ಅಥವಾ ಯಾವ ರೀತಿಯಾದಂಥ ಆಪ್ಷನ್ಸನ್ನು ಇವತ್ತು ರೂರಲ್ ಪೂವರ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.